ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಂಗನವಾಡಿ ಹಾಲಿನ ಪುಡಿಯಿಂದ ಪನ್ನೀರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾನೇ ಸಿಂಪಲ್ ಆಗಿದೆ. ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ನಾನು ದೊಡ್ಡ ಪಾತ್ರೆಗೆ ಒಂದೆರಡು ಬೌಲಷ್ಟು ಹಾಲಿನ ಪುಡಿ ಹಾಕ್ಕೋತೀನಿ. ಹಾಕ್ಕೊಂಡು ಒಂದೆರಡು ಚರಿಗೆ ನೀರು ಹಾಕ್ಕೋತೀನಿ. ಹಾಲು ಗಟ್ಟಿಯಾಗಿದ್ದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ಭಾಳ ಇದ್ದರೆ ಇನ್ನೂ ಸ್ವಲ್ಪ ಪುಡಿ ಹಾಕ್ಕೋಬೋದು. ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಪನ್ನೀರ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬಾರ್ದು. ನೀವು ಜಾಸ್ತಿ ಪನ್ನೀರ್ ಬೇಕು ಅಂದರೆ ನೀವು ಜಾಸ್ತಿ ಹಾಲಿನ ಪುಡಿ ಹಾಕಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ಮಿಶ್ರಣ ಆಗಿದೆ. ಈಗ ನಾನು ಗ್ಯಾಸ್ ಆನ್ ಮಾಡ್ಕೋತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಹಾಲು ಚೆನ್ನಾಗಿ ಕುದಿಬೇಕು. ಹಾಗೆ ಒಂದು ಸೌಟ್ ತೊಗೊಂಡು ಕೈ ಆಡಿಸಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಲಿನ ಪುಡಿ ಹಾಕಿರ್ತೀವಲ್ಲ, ಹಾಗಾಗಿ ಈಗ ನಾನು 2 ಲಿಂಬೆಹಣ್ಣು ರಸ ಹಿಂಡ್ಕೋತೀನಿ ರೀ. ರಸನ ಸೋಸ್ಕೊಂಡು ಹಾಕೋರಿ. ಸ್ವಲ್ಪ ರಸ ಹಾಕ್ಕೊಂಡು ಕೈ ಆಡಿಸ್ಬೇಕು ಸೌಟ್ ತೊಗೊಂಡು. ಈಗ ನೋಡಿ, ಚೆನ್ನಾಗಿ ಹಾಲು ಹೊಡ್ಯಾಕತ್ತೈತಿ. ಹಾಗೆ ನೀವು ವಿನೆಗರು ಕೂಡ ಹಾಕ್ಕೋಬೋದು, ನಡೆಯುತ್ತೆ, ನಿಮ್ಮ ಇಷ್ಟ. ಈಗ ನೋಡಿ, ಚೆನ್ನಾಗಿ ಹೊಡೆದಿದೆ ಹಾಲು, ನೀವೇ ನೋಡ್ತಿದ್ದೀರಾ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಹಾಲು ಸಪ್ರೇಟ್, ಪನ್ನೀರ್ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಪನ್ನೀರ್ ಬಂದಿದೆ. ಇದು ಪೂರ್ತಿಯಾಗಿ ಆರಲಿ. ಈಗ ಆರಿದ ಮೇಲೆ ಒಂದು ಸಾಣಿಗೆ ತೊಗೊಂಡು ಅದನ್ನು ಹಾಲೆಲ್ಲ ತಗೊಳ್ತೀನಿ ರೀ. ನಾನು ಅದನ್ನು ಒಂದು 2 ಸತಿ ತೊಳ್ಕೊರಿ ನೀರಲ್ಲಿ. ಯಾಕಂದರೆ ಲಿಂಬೆಹಣ್ಣು ರಸ ಹಿಂಡಿರ್ತೀವಲ್ಲ, ಹಾಗಾಗಿ ಹುಳಿ ಹೋಗಬೇಕಲ್ಲ. ಈಗ ನಾನು ಒಂದು ಕಾಟನ್ ಬಟ್ಟೆ ತೊಗೋತೀನಿ ರೀ. ಕಾಟನ್ ಬಟ್ಟೆ ತೊಗೊಂಡು ಪನ್ನೀರನ್ನು ಅದರೊಳಗೆ ಹಾಕ್ಕೊಳ್ತೀನಿ ರೀ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸುತ್ತಕೊಂಡು ನೀರನ್ನು ಹಿಂಡ್ಕೋಬೇಕು. ಹಾಗೆ ನೀವು ಸುಮ್ಮನೆ ಹೊರಗಡೆ ತರೋ ಬದಲು ಈಗ ನೀವು ಹಾಲಿನ ಪುಡಿಯಲ್ಲೇ ನೀವು ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ ಡಯಟ್ ಮಾಡೋರಂತೂ ಪನ್ನೀರ್ ತಿನ್ನಲೇಬೇಕು. ಈಗ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿ. ಹಾಗೆ ಮಕ್ಕಳಿಗಂತೂ ತುಂಬಾ ಹೆಲ್ದಿ. ಈಗ ನಾನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ರೀ. ಈಗ ಲಾಸ್ಟ್ ಒಂದು ಗಂಟೆ ಹಾಕ್ಕೊಳ್ತೀನಿ ರೀ. ನೋಡಿ, ಚೆನ್ನಾಗಿ ಗಂಟು ಹಾಕ್ಕೊಂಡು ಬಿಗಿಯಾಗಿ ಗಂಟು ಹಾಕ್ಕೋಬೇಕ್ರಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ಈಗ ನಾನು ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಒಂದು ಸಾಣಿಗೆ ಇಟ್ಟು ಆ ಪನ್ನೀರನ್ನು ಇಟ್ಕೊಂಡು ಒಂದು ಕಲ್ಲು ಇಟ್ಕೋತೀನಿ ರೀ. ನಿಮ್ಗೆ ಯಾವ ಶೇಪ್ ಬೇಕು ನೋಡು, ಆ ಶೇಪಲ್ಲಿ ನೀವು ಇಟ್ಕೋಬೋದು ಬಟ್ಟೆ ಒಳಗೆ. ಈಗ ಇದು ಒಂದು 3-4 ತಾಸು ಆದಮೇಲೆ ಓಪನ್ ಮಾಡ್ತೀನಿ ರೀ. ಈಗ ಹೆಂಗಾಗಿದೆ ಅಂತ ನೋಡ್ತೀನಿ ರೀ. ಹಾಗೆ ನೀವು ಪನ್ನೀರ್ ಆದಮೇಲೆ ನೀವು ಏನು ಬೇಕಾದರೂ ಪಲಾವ್ ಆದರೂ ಮಾಡ್ಕೊಂಡು ತಿನ್ಬೋದು. ಪನ್ನೀರ್ ಪಲಾವು ನೀವು ಗ್ರೇವಿ ಮಾಡ್ಕೊಂಡಾದರೂ ತಿನ್ಬೋದು. ತುಂಬಾ ರುಚಿ ಬರುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ಪನ್ನೀರ್ ರೆಡಿ ಆಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.